ಸುಖೀ ಭವ. ಅಯ್ಯ ಬಾಲಕ, ನಿನ್ನನ್ನು ನೋಡಿದರೆ ಈ ಗ್ರಾಮಕ್ಕೆ ಹೊಸಬನಂತೆ ಕಾಣುವೆ. ನಿನ್ನದು ಯಾವ ಊರು? ಯಾರ ಮನೆಯಲ್ಲಿ ತಂಗಿರುವೆ? ಮಾತೆ, ಸನ್ಯಾಸಿಯಾದ ನಾನು ಎಲ್ಲಿದ್ದರೆ ಅದೇ ನನ್ನ ಊರು. ಯಾರ ಮನೆಯಲ್ಲಿ ಭಿಕ್ಷೆ ನೀಡುವರೋ ಅದೇ ನನ್ನ ಮನೆ. ಆಹಾ, ಬಂಜೆಯಾದ ನನ್ನನ್ನು ಮಾತೆ ಎಂದೆಯಲ್ಲ, ನೀನೇ ನನಗೆ ಪುತ್ರ ಸಮಾನನು. ಅಂಬೆ, ನಾರಿಯರೆಲ್ಲ ನನಗೆ ಜಗದಂಬೆಯಂತೆ. ಸಮಯವಾಗುತ್ತಿದೆ, ಹೊರಡಲು ನನಗೆ ಅಪ್ಪಣೆ ಕೊಡು. ಸಂಜೆ ಕಳೆದು ರಾತ್ರಿ ಆಗುತ್ತಿರುವ ಈ ಸಮಯದಲ್ಲಿ ಎತ್ತ ಹೊರಟಿರುವೆ ಮಗು? ಕೊಡಚಾದ್ರಿ ಅತ್ತ. ಈ ಸಮಯದಲ್ಲಿ ಅಷ್ಟು ದೂರವೇ? ಬೇಡ ಮಗು, ಬೇಡ. ಇಂದು ಅಮಾವಾಸ್ಯೆ. ನೀನು ಊರ ಹೆಬ್ಬಾಗಿಲಿಗೆ ಹೋಗುವ ವೇಳೆಗೆ ಅರ್ಧರಾತ್ರಿ ಆಗುವುದು. ಆ ಸಮಯದಲ್ಲಿ ಅಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಮಹಾಕಾಳಿ ಸ್ವರೂಪಳಾಗಿ ಬರುವಳಂತೆ. ಬಹಳ ಸಂತೋಷ. ಬೇಡ ಮಗು, ಬೇಡ. ಆ ಮಹಾಕಾಳಿ ನಿನ್ನನ್ನು ನುಂಗಿಬಿಟ್ಟರೆ? ಮಹದಾನಂದ, ಮಹದಾನಂದ. ಧನ್ಯೋಸ್ಮಿ. ನಾನು ಈ ಗ್ರಾಮ ದೇವತೆ. ಈ ಸಮಯದಲ್ಲಿ ಅತಿಕ್ರಮ ಪ್ರವೇಶ ಮಾಡಿರುವ ನಿನ್ನನ್ನು ಶಿಕ್ಷಿಸುತ್ತೇನೆ. ಶಿಕ್ಷಿಸು ತಾಯೇ, ನಾನು ಸಿದ್ಧನಾಗಿದ್ದೇನೆ. ಎಲ್ಲವೋ ಬಾಲಕ, ಎಷ್ಟು ನಿರ್ಭಯ ನಿನಗೆ! ಹೌದು ತಾಯೇ, ನಿನ್ನೆದುರಿಗೆ ನಿಂತಿರುವಾಗ ನನಗೆಲ್ಲಿಯ ಭಯ? ನನ್ನ ಈ ಘೋರ ರೂಪ ತ್ರಿಲೋಕ ಭಯಂಕರವಾಗಿರುವಾಗ ನಿನಗೆ ಭಯವಿಲ್ಲವೇ? ಖಂಡಿತವಾಗಿಯೂ ಭಯವಿಲ್ಲ. ಈಗ ನಿನ್ನನ್ನು ಒಂದೇ ಉಸಿರಿನಲ್ಲಿ ನುಂಗಿ ಬಿಡುತ್ತೇನೆ. ತಾಯಿ, ಈ ನಿನ್ನ ಲೀಲಾ ವಿಲಾಸವನ್ನು ಕಂಡು ನಗುವಂತಾಗಿದೆ. ಜಗನ್ಮಾತೆಯಾದ ನಿನ್ನ ಅಭಯ ಹಸ್ತದ ಮೇಲೆ ನಾನಿರುವಾಗ ಭೀತಿಯ ಮಾತೆಲ್ಲಿ ಅದು? ಕುಪುತ್ರೋ ಜಾಯೇತ ಕ್ವಚದಪಿ ಕುಮಾತ ನ ಭವತಿ. ಮಾತೆಯಾದವಳು ತನ್ನ ಕಂದನನ್ನು ಎಂದಿಗೂ ಕೊಲ್ಲಲಾರಳು. ನಿನ್ನ ಈ ರೌದ್ರ ರೂಪವನ್ನು ಬಿಟ್ಟು ಶಾಂತ ಸ್ವರೂಪಳಾಗಿ ದರ್ಶನ ನೀಡುತ್ತಾಯೇ. ಆಹಾ, ಧನ್ಯನಾದೆ, ಧನ್ಯನಾದೆ ತಾಯೇ. सर्व पाप हरे देवी
ಶಂಕರ, ನೀನು ಸರ್ವಜ್ಞ, ಸರ್ವ ಮಂತ್ರಜ್ಞ, ಸರ್ವ ಯಂತ್ರಜ್ಞ. ಈಗ ನಾನು ನಿನಗೆ ದರ್ಶನ ನೀಡಿದ ಈ ಶಾಂತ ಸ್ವರೂಪದಲ್ಲೇ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ತ್ರಿಮೂರ್ತ್ಯಾತ್ಮಕ ಶಕ್ತಿಗಳ ಸಮ್ಮೇಳನಗೊಂಡಿರುವ ಈ ನನ್ನ ಆಕೃತಿಯನ್ನು ಸ್ವರ್ಣ ರೇಖಾಂಕಿತ ಲಿಂಗದ ಬಳಿ ಅದನ್ನು ವೀಕ್ಷಿಸುವಂತೆ ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸು. ಈ ಪುಣ್ಯಭೂಮಿ ಪಾವನವಾಗುವುದು. ನೀನು ಜಗದ್ಗುರು ಶಂಕರಾಚಾರ್ಯನೆಂಬ ಹೆಸರಿನಿಂದ ವಿಶ್ವವಿಖ್ಯಾತನಾಗುವೆ. ಧನ್ಯೋಸ್ಮಿ. ತಾಯೇ ಮೂಕಾಂಬಿಕೆ, ಸ್ವರ್ಣ ರೇಖಾಂಕಿತ ಲಿಂಗದ ರಹಸ್ಯವೇನೆಂದು ತಿಳಿಸುವೆಯಾ? ಸ್ವರ್ಣ ರೇಖಾಂಕಿತ ಜ್ಯೋತಿರ್ಲಿಂಗವು ಪಾರ್ವತೀ ಪರಮೇಶ್ವರರ ಪ್ರತ್ಯಕ್ಷ ಸಾಕ್ಷಿ. ದೇವಿ ದಾಕ್ಷಾಯಣಿಯು ದಕ್ಷಿಣ ನಿಂದೆಯಿಂದ ದೇಹತ್ಯಾಗ ಮಾಡಿ ಪರಶಿವನಿಂದ ಬೇರ್ಪಟ್ಟಾಗ ವಿರಹ ವೇದನೆಯನ್ನು ಸಹಿಸದ ಶಂಕರನು ಸದಾಶಿವನಾಗಿ, ಕಾಮೇಶ್ವರನಾಗಿ, ದೇವಿಯಲ್ಲಿ ಅನುರಕ್ತನಾಗಿ ಅರ್ಧನಾರೀಶ್ವರನಾದನು. ಈ ಪಾರ್ವತೀ ಪರಮೇಶ್ವರರ ಅವಿನಾಭಾವದ ಸಂಕೇತವೇ ಅರ್ಧನಾರೀಶ್ವರ ತತ್ವ. ಇದೇ ಸ್ವರ್ಣ ರೇಖಾಂಕಿತ ಸ್ವಯಂಭೂಲಿಂಗದ ರಹಸ್ಯ. ಈ ಮಹಾಪುಣ್ಯ ಕ್ಷೇತ್ರಕ್ಕೆ ಬಂದು ಸೌಪರ್ಣಿಕಾ ನದಿಯಲ್ಲಿ ಮಿಂದು ಜ್ಯೋತಿರ್ಲಿಂಗದ ಜೊತೆಗೆ ನೀನು ಪ್ರತಿಷ್ಠಾಪಿಸುವ ಮೂಕಾಂಬಿಕಾ ವಿಗ್ರಹವನ್ನು ದರ್ಶನ ಮಾಡುವವರಿಗೆ ಸಕಲ ಸಿದ್ಧಿಯೂ ಮೋಕ್ಷವೂ ದೊರೆಯುವುದು. ಧನ್ಯೋಸ್ಮಿ, ಧನ್ಯೋಸ್ಮಿ. ಆಹಾ, ತಾಯೇ ಜಗನ್ಮಾತೆ ಮೂಕಾಂಬಿಕೆ, ನಮೋ ನಮಃ.